ಸೊ ನೀವೇನಾದರೂ ನೀಟ್ ಪ್ರಿಪ್ರೇಷನ್ಗೆ ಒಂದು ವರ್ಷ ಡ್ರಾಪ್ ತಗೋತೀರಾ ಅಂದರೆ, ಒಂದು ವರ್ಷ ಲಾಂಗ್ ಟರ್ಮ್ ಮಾಡ್ತಿದ್ದೀರಾ ಅಂತಂದರೆ ದಿಸ್ ವಿಡಿಯೋ ಇಸ್ ಫಾರ್ ಯು. ವಾಚ್ ದಿಸ್ ಕೇರ್ಫುಲಿ ಬಿಕಾಸ್ ಐ ಹ್ಯಾವ್ ಪರ್ಸ್ನಲಿ ಎಕ್ಸ್ಪೀರಿಯನ್ಸ್ ದಿಸ್ ಥಿಂಗ್. ಕೆಲವೊಂದು ವೆರಿ ಫೇಮಸ್ ಇನ್ಸ್ಟಿಟ್ಯೂಷನ್ಸ್ ಇದೆ ಆಯಿತಾ. ಫಾರ್ ಎಕ್ಸಾಂಪಲ್ ಪಾತಾಳ್ ಇನ್ಸ್ಟಿಟ್ಯೂಟ್ ಆಗಿರ್ಬೋದು, ಗೆಲನ್ ಇನ್ಸ್ಟಿಟ್ಯೂಟ್ ಆಗಿರ್ಬೋದು, ಈ ಥರ ಕೆಲವೊಂದು ತುಂಬ ವೆರಿ ಫೇಮಸ್ ಇನ್ಸ್ಟಿಟ್ಯೂಟ್ಸ್ ಇದ್ದಾವೆ. ಆ್ಯಂಡ್ ಇವ್ರದ್ದು ಬ್ರ್ಯಾಂಡಿಂಗೂ ಅಷ್ಟೇ ತುಂಬ ಚೆನ್ನಾಗಿದೆ. ಆಲ್ ಓವರ್ ಇಂಡಿಯಾ ಇವ್ರದ್ದು ಬ್ರಾಂಚಸ್ ಇದೆ. ಬಟ್ ನೀವು ಏನು ಗೊತ್ತಾ, ನೀವು ಈ ಥರ ಇನ್ಸ್ಟಿಟ್ಯೂಷನ್ಗೆ ನೀವು ಹೋಗ್ತಾ ಇದ್ದೀರಾ ಅಂತಂದರೆ ಫಸ್ಟು ಯಾವ ಬ್ರ್ಯಾಂಚ್ ಇದೆ ಅಂದರೆ ಲೈಕ್ ಎಲ್ಲಿ ಅದು ಲೊಕೇಟ್ ಆಗಿದೆ ಅದ್ರ ಮೇಲೆ ನೀವು ಚೂಸ್ ಮಾಡಿ. ಬರೀ ನೇಮ್ ನೋಡಿಬಿಟ್ಟು ಹೋಗಬೇಡಿ. ಬಿಕಾಸ್ ಎಲ್ಲ ಕಡೆನೂ ಒಂದೇ ಥರ ಕ್ವಾಲಿಟಿ ಎಜುಕೇಷನ್, ಒಂದೇ ಥರ ಚೆನ್ನಾಗಿ ಟೀಚ್ ಮಾಡೋ ಅಂಥವ್ರು ಸಿಗಲ್ಲ ನಿಮಗೆ. ಲೆಟ್ಸೇ ಇವಾಗ ಪಾತಾಳ್ ಇನ್ಸ್ಟಿಟ್ಯೂಟ್ ಅನ್ನೋದು ಏನಿದೆ ಬೆಂಗಳೂರಲ್ಲೇ ಒಂದು 3-4 ಕಡೆ ಎಲ್ಲ ಇದೆ ಇದು ಆಯಿತಾ ಇನ್ಸ್ಟಿಟ್ಯೂಟು. ಯಾವುದೋ ಒಂದು ಎಕ್ಸ್ ಲೊಕೇಶನಲ್ಲಿ ಎಕ್ಸ್ ಬ್ರಾಂಚಲ್ಲಿ ಇವ್ರು ಚೆನ್ನಾಗಿ ಟೀಚ್ ಮಾಡ್ತಿದ್ದಾರೆ ಅಂದ ತಕ್ಷಣ ದಟ್ ಡಸಂಟ್ ಗ್ಯಾರಂಟಿ ಇವರು ವೈ ಬ್ರಾಂಚಲ್ಲೂ ಅಷ್ಟೇ ಚೆನ್ನಾಗಿ ಟೀಚ್ ಮಾಡ್ತಾರೆ ಅಂತ ಅದು ಗ್ಯಾರಂಟಿ ಕೊಡಲ್ಲ. ಒಂದು ಬ್ರಾಂಚಲ್ಲಿ ತುಂಬ ಚೆನ್ನಾಗಿರುತ್ತೆ, ಒಂದು ಬ್ರಾಂಚಲ್ಲಿ ಸ್ವಲ್ಪನೂ ಚೆನ್ನಾಗಿರಲ್ಲ. ಸೊ ನೀವು ಚೂಸ್ ಮಾಡೋಕ್ಕೂ ಮುಂಚೆ ಯಾವ ಬ್ರಾಂಚಿಗೆ ಹೋಗ್ತಿದ್ದೀರಾ, ಯಾವ ಲೊಕೇಶನಲ್ಲಿರೋ ಬ್ರಾಂಚ್ನ ನೀವು ಚೂಸ್ ಮಾಡ್ತಿದ್ದೀರಾ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಆ್ಯಂಡ್ ಅವ್ರು ನಮಗೆ ಕೆಮಿಸ್ಟ್ರಿ ಫ್ಯಾಕಲ್ಟಿನ 6 ಟೈಮ್ಸ್ ಚೇಂಜ್ ಮಾಡಿದ್ದಾರೆ. ಲಿಟ್ರಲಿ ಐ ಆಮ್ ನಾಟ್ ಇವನ್ ಕಿಡ್ಡಿಂಗ್. 6 ಸಲ ಒಬ್ಬರು ಕೆಮಿಸ್ಟ್ರಿ ಫ್ಯಾಕಲ್ಟಿನ ಚೇಂಜ್ ಮಾಡಿದ್ದಾರೆ ಇನ್ ದ ಸ್ಪ್ಯಾನ್ ಆಫ್ 10 months. ಸೊ ಹಾಗಾಗಿ ಚೂಸ್ ವೈಸ್ಲಿ. ಆಮೇಲೆ ಇನ್ನೊಂದು ನಾನು ಏನು ಅಬ್ಸರ್ವ್ ಮಾಡಿದ್ದೀನಿ ಅಂತಂದರೆ ಇವ್ರ ಹತ್ರ ಯಾರು ಈ ಫಸ್ಟ್ ಇಯರು ಸೆಕೆಂಡ್ ಇಯರ್ ಕೋಚಿಂಗ್ ತೊಗೊಳಕ್ಕೆ ಬರ್ತಾರೆ ನೋಡಿ, ಫಸ್ಟ್ PU ಮಕ್ಕಳಾಗಿರ್ಬೋದು, ಸೆಕೆಂಡ್ PU ಮಕ್ಕಳಾಗಿರ್ಬೋದು, ಮುಂಚೆಯಿಂದನೇ ಇವ್ರದ್ದು ಈ 2 year ಪ್ರೋಗ್ರಾಮ್ ಎಲ್ಲ ಯಾರು ತೊಗೊಂಡಿರ್ತಾರೆ ಅವ್ರಿಗೆ ಜಾಸ್ತಿ ಇಂಪಾರ್ಟೆನ್ಸ್ ಕೊಡ್ತಾರೆ ದ್ಯಾನ್ ಡ್ರಾಪ್ ಇಯರ್ ಸ್ಟೂಡೆಂಟ್ಸ್. ದಿಸ್ ಇಸ್ ವಾಟ್ ಐ ಹ್ಯಾವ್ ಎಕ್ಸ್ಪೀರಿಯನ್ಸ್ಡ್ ಪರ್ಸ್ನಲಿ. ಸೊ ಹಾಗಾಗಿ ನಾನೇನು ಹೇಳ್ತೀನಿ ಅಂತಂದರೆ ಯಾವ ಕೋಚಿಂಗ್ ಇನ್ಸ್ಟಿಟ್ಯೂಟ್ಸಲ್ಲಿ ಅವ್ರದ್ದು ಫುಲ್ ಕಾನ್ಸಂಟ್ರೇಷನ್ ಬರೀ ಡ್ರಾಪ್ ಇಯರ್ ಸ್ಟೂಡೆಂಟ್ಸ್ ಮೇಲೆ ಇರುತ್ತೆ. ಯಾವ ಕೋಚಿಂಗ್ ಇನ್ಸ್ಟಿಟ್ಯೂಟಲ್ಲಿ ದೇರ್ ಆರ್ ಓನ್ಲಿ ಡ್ರಾಪ್ ಇಯರ್ ಸ್ಟೂಡೆಂಟ್ಸ್, ಆ ಥರ ಕೋಚಿಂಗನ್ನ ನೀವು ಚೂಸ್ ಮಾಡಿ. ಎಲ್ಲಿ ಫಸ್ಟ್ ಇಯರ್ ಮಕ್ಕಳು ಇರ್ತಾರೆ, ಸೆಕೆಂಡ್ ಇಯರ್ ಮಕ್ಕಳು ಇರ್ತಾರೆ, ಡ್ರಾಪ್ ಇಯರ್ ಅವರು ಇರ್ತಾರೆ ಅಂತಂದರೆ ಡೆಫಿನೆಟ್ಲಿ ಅವರು ಫಸ್ಟ್ ಇಯರ್ ಮತ್ತು ಸೆಕೆಂಡ್ ಇಯರ್ ಮಕ್ಕಳಿಗೇನೆ ಜಾಸ್ತಿ ಇಂಪಾರ್ಟೆನ್ಸ್ ಕೊಡ್ತಾರೆ ದ್ಯಾನ್ ಡ್ರಾಪ್ ಇಯರ್ ಸ್ಟೂಡೆಂಟ್ಸ್. ಸೊ ಹಾಗಾಗಿ ಯಾವ ಕೋಚಿಂಗಲ್ಲಿ ಬರೀ ಡ್ರಾಪ್ ಇಯರೇ ಇರ್ತಾರೆ ಆ ಥರ ಕೋಚಿಂಗು ನೀವು ಚೂಸ್ ಮಾಡಿ ಆಯಿತಾ. ಸೊ 1 year ನಾವು ಇನ್ವೆಸ್ಟ್ ಮಾಡ್ತಿದ್ದೀವಿ, 1 year ಆಫ್ ಅವರ್ ಪ್ರೀಷಿಯಸ್ ಟೈಮ್ ಆಗಿರ್ಬೋದು, ಮನಿ ಇಷ್ಟು ಕಷ್ಟಪಟ್ಟು ದುಡ್ದಿರೋ ಮನಿ ಎಲ್ಲ ಒಂದು ಇನ್ಸ್ಟಿಟ್ಯೂಟ್ ಮೇಲೆ ನಮ್ಮ ಮೇಲೆ ನಾವು ಇನ್ವೆಸ್ಟ್ ಮಾಡ್ತಾ ಇದ್ದೀವಿ ಅಂತಂದರೆ ಡೆಫಿನೆಟ್ಲಿ ಒಂದು ಒಳ್ಳೆ ಕೋಚಿಂಗ್ ಇನ್ಸ್ಟಿಟ್ಯೂಟ್ ಮೇಲೆ ನಾವು ಇನ್ವೆಸ್ಟ್ ಮಾಡೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಸೊ ಐ ಜಸ್ಟ್ ವಾಂಟೆಡ್ ಟು ಟೆಲ್ ಯು ಮೈ ಎಕ್ಸ್ಪೀರಿಯನ್ಸ್ ಸೊ ದಟ್ ಯು ಗೈಸ್ ವಿಲ್ ನಾಟ್ ಮೇಕ್ ದ ಮಿಸ್ಟೇಕ್ ಆ್ಯಸ್ ಐ ಡಿಡ್. ಸೊ ಡೋಂಟ್ ಗೋ ಬೈ ನೇಮ್, ಡೋಂಟ್ ಗೋ ಬೈ ಬ್ರ್ಯಾಂಡ್. ಎ ಲೋಕಲ್ ಇನ್ಸ್ಟಿಟ್ಯೂಟ್ ಕ್ಯಾನ್ ಪರ್ಫಾರ್ಮ್ ಬೆಟರ್ ದ್ಯಾನ್ ದೀಸ್ ಸೋ ಕಾಲ್ಡ್ ಫೇಮಸ್ ಇನ್ಸ್ಟಿಟ್ಯೂಟ್ಸ್. ಸೊ ಹಾಗಾಗಿ ಬ್ರ್ಯಾಂಡ್ ಮೇಲೆ ಹೋಗಬೇಡಿ, ಎಲ್ಲಿದೆ ಅದು ಲೊಕೇಶನ್, ಯಾವ ಬ್ರ್ಯಾಂಚ್ ಇದೆ ಅದ್ರ ಮೇಲೆ ನೀವು ಚೂಸ್ ಮಾಡಿ ಆಯಿತಾ. ಸೊ ಅಲ್ಲಿರೋರ ಹತ್ರ ರಿವ್ಯೂ ಕೇಳಿ, ಅವ್ರ ಹತ್ರ ಲೈಕ್ ಡೀಟೇಲಾಗಿ ಕೇಳಿ ಹೆಂಗೆ ಟೀಚ್ ಮಾಡ್ತಿದ್ದಾರೆ ಏನು ರಿಯಾಲಿಟಿ ತಿಳ್ಕೊಳ್ಳಿ. ಅದಾದಮೇಲೆ ಆ ಕೋಚಿಂಗ್ ಇನ್ಸ್ಟಿಟ್ಯೂಟ್ನ ನೀವು ಚೂಸ್ ಮಾಡಿ. ಸೊ ಐ ಹೋಪ್ ದಿಸ್ ವಾಸ್ ಯೂಸ್ಫುಲ್ ಫಾರ್ ಯು.